Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ 6M ಅವ್ರದ್ದು ಕ್ವಶನ್ ಪೇಪರ್ನ 2 ಇಯರ್ಸ್ನ 2024 ಮತ್ತು 2025 ಕ್ವಶನ್ ಪೇಪರ್ನ ನೋಡ್ತಿದ್ದೀರಿ. ಯಾವುದು ಅಂದರೆ ಅಸೆಸ್ಮೆಂಟ್ ಆಫ್ ನಾನ್ ಇಂಡಿವಿಜುವಲ್ ಆ್ಯಂಡ್ ಫೈಲಿಂಗ್ ಆಫ್ ITRS ಅಂತ ಅನ್ನೋ ಸಬ್ಜೆಕ್ಟ್ದು ನಾವು ಕ್ವಶನ್ ಪೇಪರ್ನ ನೋಡ್ತಿದ್ದೀರಿ. ಒಂದು ನಿಮಿಷ. ಕ್ವಶನ್ ಪೇಪರ್ನ ನೋಡ್ತಿದ್ದಿ ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋಸ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ದು 2 ಇಯರ್ಸ್ ಕ್ವಶನ್ ಪೇಪರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸಹ ಬರ್ತಿರುತ್ತೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಡೈರೆಕ್ಟ್ ಕ್ವಶನ್ ಪೇಪರ್ ಪ್ಯಾಟ್ರನ್ನ ಆ್ಯಂಡ್ ಯಾವ್ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ನೋಡ್ತಾ ಹೋಗೋಣ. ಸೆಕ್ಷನ್ ಎಯಲ್ಲಿ ನೀವೇನಿ 5 ಬರೀಬೇಕು, ಅವರು 7 ಕೇಳಿರ್ತಾರೆ, 2 ಮಾರ್ಕ್ಸ್ ಕ್ವಶನ್ಸ್. ಆ್ಯಂಡ್ ನಿಮ್ಗೇನಾದರೂ ಈ ಸಬ್ಜೆಕ್ಟ್ಸು ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಇನ್ಸ್ಟಾ ಲಿಂಕ್ ಇದೆ, ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿ ನೋಟ್ಸನ್ನು ಸಿಗುತ್ತೆ ನಿಮಗೆ. ಇದು ಎಲ್ಲ ರಿಟರ್ನ್ ನೋಟ್ಸ್ ಆಗಿರುತ್ತೆ. ಸಮ್ಸ್ ಕೂಡ ರಿಟರ್ನ್ ಸಮ್ಸೇ ಆಗಿರುತ್ತೆ, ಸಾಲ್ಡು ಕೂಡ ರಿಟರ್ನ್ ಆಗೇ ಇರುತ್ತೆ, ಯಾವುದೇ ರೀತಿ ಗೈಡ್ ಅಲ್ಲ. ಆ್ಯಂಡ್ ಸೆಕ್ಷನ್ ಬಿ ಅಲ್ಲಿ ಬಂದುಬಿಟ್ಟು ಎನಿ 3 ಬರೀಬೇಕು. ನೀವು ಅವರು 5 ಕ್ವಶನ್ಸ್ ಅನ್ನೋದನ್ನ ಕೇಳ್ತಾರೆ. ಆ್ಯಂಡ್ ಆನ್ಲೈನ್ ಕ್ಲಾಸ್ ಕೂಡ ನಿಮಗೆ ಇದೆ, ಬೇಕು ಅಂದವರು ವಾಟ್ಸಪ್ ನಂಬರ್ಗೆ ಅದೇ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ರಿವಿಷನ್ ವಿಡಿಯೋ ಸಹ ನಾನು ಹಾಕಿದ್ದೀನಿ, ಯಾವ್ಯಾವ ಸಬ್ಜೆಕ್ಟಿಂದ ಯಾವ್ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಬರುತ್ತೆ, ಯಾವ್ಯಾವೆಲ್ಲ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದು ಸಹ ನಾನು ಮಾಡಾಕಿದ್ದೀನಿ. ಬೇಕು ಅಂದರೆ ಅದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲೇ ಸಿಗುತ್ತೆ, ಪ್ಲೇ ಲಿಸ್ಟಲ್ಲಿ. ಒಂದ್ಕಿಂತ ಚೆಕ್ಔಟ್ ಮಾಡಿ ನೀವು ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮಗೆ ಫುಲ್ ಒಂಥರ ಈಸಿ ಥರ ನಿಮಗೆ ಅನಿಸುತ್ತೆ. ನಾನು ಅದನ್ನು ಓದಿಯರೇ ನಾನು ಮಾಡಾಕಿದ್ದೀನಿ, ಅದ್ರದ್ದೇ ಪ್ಲೇ ಲಿಸ್ಟ್ ಅನ್ನೋದನ್ನ ನಿಮಗೆ ಕೊಡ್ತೀನಿ ಓದ್ಕೊಳಕ್ಕೆ. ಜಸ್ಟ್ ಅದನ್ನೊಂದ್ಕಿಂತ ರೆಫರ್ ಮಾಡಿಬಿಟ್ಟು ಆಮೇಲೆ ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮ್ಗೆ ಈಸಿ ಥರ ಕಾಣಿಸುತ್ತೆ. ಆ್ಯಂಡ್ ಏನೇ ಡೌಟ್ ಇದ್ದರೂ ಫ್ರೀ ಟು ಆಸ್ಕ್ ಮೀ, ಜಸ್ಟ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರಿಪ್ಲೈ ಅನ್ನೋದನ್ನ ಕೊಡ್ತೀನಿ. ಇಷ್ಟಾಗಿರುತ್ತೆ ಕ್ವಶನ್ ಪೇಪರ್ ಆಫ್ 2024. ನೆಕ್ಸ್ಟು 25 ಕ್ವಶನ್ ಪೇಪರ್ನ ನೋಡೋಣ. ಇದಾಗಿರುತ್ತೆ 2025 ಕ್ವಶನ್ ಪೇಪರ್. ಸೇಮ್ ಪ್ಯಾಟ್ರನ್ನೇ ಇರುತ್ತೆ, ಚೇಂಜಸ್ ಏನು ಇರೋಲ್ಲ, ಬಟ್ ಕ್ವಶನ್ಸ್ ಮಾತ್ರ ಡಿಫರ್ ಆಗಿರುತ್ತೆ. ಯಾವ್ಯಾವೆಲ್ಲ ಕ್ವಶನ್ಸ್ ಬಂದಿದೆ ಈ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರಲ್ಲಿ ಅನ್ನೋದನ್ನು ನೋಡೋಣ. ಆ್ಯಂಡ್ ಇದೊಂದೇ ಸಬ್ಜೆಕ್ಟ್ಸ್ ಎಲ್ಲ ನೋಟ್ಸ್ ಸಿಗೋದು. 6M ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೂ ಪ್ಲೀಸ್ DM ಮಾಡಿ. ಇದರಲ್ಲೂ ಸೇಮ್ ಎನಿ 5 ಬರೀಬೇಕು, ಅವರು 7 ಕ್ವಶನ್ಸ್ನ ಕೇಳ್ತಾರೆ. ನಾನು ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಮಾಡಾಕಿದ್ದೀನಲ್ಲ, ಆ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಚಾಪ್ಟರಿಂದ 2 ಮಾರ್ಕ್ಸ್ ಬರ್ಬೋದು ಆ್ಯಂಡ್ ಯಾವ್ಯಾವ ಟಾಪಿಕ್ಸಿಂದ ನಿಮಗೆ ಕ್ವಶನ್ ಅನ್ನೋದನ್ನ ಕೇಳ್ತಾರೆ. 6 ಮಾರ್ಕ್ಸ್ಗೆ, 14 ಮಾರ್ಕ್ಸ್ಗೆ, 10 ಮಾರ್ಕ್ಸ್ಗೆ ಅನ್ನೋದು ಇದೆ. ಸಾರಿ, 6 ಮಾರ್ಕ್ಸ್ಗಲ್ಲ, 4 ಮಾರ್ಕ್ಸ್ಗೆ. ಅದು ಬಂದುಬಿಟ್ಟು SCP ಅವ್ರದ್ದು ಬಂದುಬಿಟ್ಟು 6 ಮಾರ್ಕ್ಸ್ಗೆ. ಇದು ಸೆಕ್ಷನ್ ಬಿ ಆಗಿರುತ್ತೆ. ಎನಿ 3 ಬರೀಬೇಕು, ಅವರು 5ನ ಕೇಳ್ತಾರೆ. ಆ್ಯಂಡ್ ನಾನು ಹೇಳೋದು ಅಂದರೆ ಈ ಸೆಮ್ಮು ಯಾರು ಬ್ಯಾಕ್ಲಾಗ್ ಅನ್ನೋದನ್ನ ಇಟ್ಕೋಬೇಡಿ, ಬಿಕಾಸ್ ನಿಮಗೆ ಹೈಯರ್ ಸ್ಟಡೀಸ್ಗೆ ತುಂಬ ಕಷ್ಟ ಆಗುತ್ತೆ. ಬ್ಯಾಕ್ಲಾಗ್ ಇಟ್ಕೊಂಡ್ರೆ 1 ವರ್ಷ ನೀವು ಮನೆಯಲ್ಲೇ ಇರಬೇಕಾಗುತ್ತೆ. ಸೊ ಈ ಸೆಮ್ನ ಮತ್ತು 5th ಸೆಮ್ನ ಸೀರಿಯಸ್ಸಾಗಿ ತೊಗೊಂಡು ನೀವು ಓದಬೇಕಾಗಿರುತ್ತೆ. ಆ್ಯಂಡ್ ಸೆಕ್ಷನ್ ಸಿ ಆಗಿರುತ್ತೆ. ಎನಿ 3 ಬರೀಬೇಕು, ಅವರು 5 ಕ್ವಶನ್ಸ್ನ ಕೇಳ್ತಾರೆ. 10 ಮಾರ್ಕ್ಸ್ ಕ್ವಶನ್, 14 ಮಾರ್ಕ್ಸ್ ಅಂದ್ಬಿಟ್ಟೆ, ಬಿಕಾಸ್ ಅದು SCP ಸಿಲಬಸ್ ಪ್ರಕಾರ ನಾನು ಹೇಳಿದೆ. ಸಾರಿ, ಇದು NEP ಸಿಲಬಸ್ ಅಲ್ವಾ, ಸೊ ಇದು 10 ಮಾರ್ಕ್ಸ್ಗೆ.
ಆ್ಯಂಡ್ ನಿಮಗೇನೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದೇ ರೀತಿ ನಾನು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಅರ್ಥ ಆಗುತ್ತೆ ಈ ಥರ ವೀಡಿಯೋಸ್ ಇವ್ರಿಗೆ ಬೇಕು ಅಂತ. ಸೊ ನಾನು ನೆಕ್ಸ್ಟ್ ವೀಡಿಯೋಸಿಂದ ಆ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಸಿಲಬಸ್ ಯಾವ ಸಿಲಬಸ್ ಬೇಕು ಅಂತ, ಯಾವ ಸಬ್ಜೆಕ್ಟ್ದು. ಆ್ಯಂಡ್ ಈ ವಿಡಿಯೋಸ್ನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಬಿಕಾಸ್ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಟೂ ಇಯರ್ಸ್ ಕ್ವಶನ್ ಪೇಪರು ಸಿಗೋದು ತುಂಬ ಕಷ್ಟ ಏನಿದ್ದು. ಸೊ ಅವ್ರಿಗೂ ಸಹ ಹೆಲ್ಪ್ ಆಗಿ ಅವರು ರೆಫರ್ ಮಾಡಿಕೊಳ್ಳಿ. ಬಿಕಾಸ್ ಈ ಸೆಮ್ ಫೇಲ್ ಆದರೆ ನೆಕ್ಸ್ಟ್ 1 ಇಯರ್ ನೀವು ಮನೆಯಲ್ಲೇ ಇರಬೇಕಾಗುತ್ತೆ. ಅದೇ ರೀಸನಿಂದ ನಾನು ಹೇಳ್ತಿರೋದು. ಎಷ್ಟಾಗುತ್ತೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಸಹ ಈ ವಿಡಿಯೋಸು ಹೆಲ್ಪ್ ಆಗಲಿ. ನಾನು ನಿಮ್ಗೇನೋ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಲೆಟ್ ಮೀ ನೋ ದಟ್. ಓಕೆ, ಇದಾಗಿರುತ್ತೆ ಸೆಕ್ಷನ್ ಡಿ. ಲಾಸ್ಟ್ ಸೆಕ್ಷನ್ 1 ಬರಿಬೇಕು. ಅವ್ರು ಕೇಳ್ತಾರೆ 8 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಇದಾಗಿರುತ್ತೆ 2025 24 2 ಇಯರ್ದು ಕ್ವಶನ್ ಪೇಪರ್. ಆ್ಯಸ್ ಪರ್ NEP ಸಿಲಬಸ್ ಪ್ರಕಾರ ಆಗಿರುತ್ತೆ ಈ ಕ್ವಶನ್ ಪೇಪರ್ಸು. ಪ್ಲೀಸ್ ಈ ಸೆಮ್ನ ಸೀರಿಯಸ್ ಆಗಿ ತೊಗೊಂಡು ಓದಿ. ನಿಮ್ಮ ಬ್ಯಾಕ್ಲಾಗ್ಸ್ ಇಟ್ಕೊಂಡಾರೆ ಕಂಪ್ಲೀಟ್ ಮಾಡಿ. ನಿಮ್ಗೆ ಏನೇ ಹೆಲ್ಪ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಐ ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ಇದೇ ರೀತಿ ನಾನೆಲ್ಲ ವೀಡಿಯೋಸು ಮಾಡಾಕಿದ್ದೀನಿ. ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ.